ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಮಸ್ಕಾರ. ಡಿಯರ್ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ PCMB 4 ಸಬ್ಜೆಕ್ಟ್ಗಳಲ್ಲಿ ಸ್ವಲ್ಪ ಕಷ್ಟ ಆಗ್ತಿರೋದು ಅಂತ ಹೇಳಿದ್ರೆ HOTS ಪಾರ್ಟ್. ಹೌದಾ? ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಕ್ವಶನ್ಸ್ಗಳೇ ಸ್ವಲ್ಪ ನಿಮಗೆ ಕಷ್ಟ ಆಗ್ತಿದೆ. ಯಾಕೆ ಅಂತ ಹೇಳಿದ್ರೆ ಆ ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಯಾವ ಥರ ಬೇಕಾದರೂ ಆ ಕ್ವಶನ್ಸ್ಗಳನ್ನು ಕೇಳಬಹುದು ಆ್ಯಂಡ್ ಯಾವ ಪಾರ್ಟಿಂದ ಬೇಕಾದರೂ ಕೇಳಬಹುದು. ಓಕೆ, ನಾವು ಯಾವುದನ್ನು ಇಗ್ನೋರ್ ಮಾಡಿರ್ತೀವಿ, ಯಾವ ಕಾನ್ಸೆಪ್ಟ್ಸ್ಗಳನ್ನು ಇಗ್ನೋರ್ ಮಾಡಿರ್ತೀವಿ ಅಥವಾ ಜಾಸ್ತಿ ಗಮನ ಕೊಟ್ಟಿರಲ್ಲ, ಆ ಥರದ ಪಾರ್ಟ್ಗಳಿಂದನೇ ಕೇಳುವಂಥ ಚಾನ್ಸಸ್ಸು ಇರುತ್ತೆ. ಹಾಗಾಗಿ ಇವತ್ತು ನಾನು ಬಯಾಲಜಿ ಸಬ್ಜೆಕ್ಟಿನ HOTS ಮೇಯ್ನಾಗಿ ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಕ್ವಶನ್ಸ್ಗಳು, ಅದರ ಜೊತೆಗೆ ಕೆಲವು LOTS ಅಂತ ಹೇಳಿದ್ರೆ ಲೋ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಕ್ವಶನ್ಸ್ಗಳನ್ನು ಕೂಡ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಡೆಫಿನೆಟ್ಲಿ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನಮಗೆ ಗೊತ್ತಿರೋ ಹಾಗೆ ಯಾವ ಚಾಪ್ಟರಿಂದ ಬೇಕಾದರೂ HOTS ಕ್ವಶನ್ಸ್ಗಳನ್ನು ಕೇಳಬಹುದು ಅಂತ ಹೇಳಿದ್ದಾರೆ. ಆದರೆ ಕೆಲವು ಚಾಪ್ಟರ್ಸ್ಗಳ ವೆಯ್ಟೇಜು ಕಡಿಮೆ ಇರೋದರಿಂದ ಆ ಚಾಪ್ಟರ್ಸ್ಗಳಿಂದ ಕೇಳುವಂಥ ಚಾನ್ಸಸ್ಸು ಕಡಿಮೆ ಇರುತ್ತೆ. ಓಕೆನಾ? ಸೊ ಹಾಗಾಗಿ ಯಾವ್ಯಾವ ಚಾಪ್ಟರ್ಸ್ಗಳಿಂದ ನಾವು HOTS ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ, ಮೊದಲನೇದು ಚಾಪ್ಟರ್ 1 ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲ್ಯಾಂಟ್ಸ್. ಚಾಪ್ಟರ್ 1 ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲ್ಯಾಂಟ್ಸ್. ಎರಡನೇದು ಚಾಪ್ಟರ್ 2 ಹ್ಯೂಮನ್ ರಿಪ್ರೊಡಕ್ಷನ್. ಓಕೆ, ಅವೆರಡಕ್ಕೂ ವೆಯ್ಟೇಜ್ ಜಾಸ್ತಿ ಇದೆ, ಹಾಗಾಗಿ HOTS ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಅದಾದಮೇಲೆ ಚಾಪ್ಟರ್ 3 ರಿಪ್ರೊಡಕ್ಟಿವ್ ಹೆಲ್ತಿಂದ ಪ್ರಾಬಬಿಲಿಟಿ ಕಡಿಮೆ, ಚಾನ್ಸಸ್ ಕಡಿಮೆ ಇದೆ. ದೆನ್ ಚಾಪ್ಟರ್ 4 ಯಾವುದಪ್ಪ, ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್. ಈ ಚಾಪ್ಟರಿಂದ ಕೂಡ ಯೂಶಲಿ ಕೇಳುವಂಥ ಚಾನ್ಸಸ್ ಜಾಸ್ತಿನೇ ಇದೆ. ಮತ್ತು ಚಾಪ್ಟರ್ 5 ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. ಹೌದಾ? ಚಾಪ್ಟರ್ 5ಇಂದ ಕೂಡ ಕೇಳ್ತಾರೆ. ಅದನ್ನು ಬಿಟ್ಟರೆ ಚಾಪ್ಟರ್ 6 ಎವಲ್ಯೂಷನಿಂದ ಕೇಳುವಂಥ ಚಾನ್ಸಸ್ ಕಡಿಮೆ. ಆ್ಯಂಡ್ ಚಾಪ್ಟರ್ 7 ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್. ಚಾಪ್ಟರ್ 7 ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸಸ್, ಇದರಿಂದ ಕೂಡ ಕೇಳುವಂಥದ್ದು. ಆ್ಯಂಡ್ ಚಾಪ್ಟರ್ 8ಇಂದ ಕೇಳುವಂಥ ಚಾನ್ಸಸ್ ಕಡಿಮೆ. ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಇದೆಯಲ್ಲ, ಅದರಿಂದ ಕೇಳುವಂಥ ಚಾನ್ಸಸ್ ಕಡಿಮೆ ಇದೆ. ದೆನ್ ಚಾಪ್ಟರ್ 9 ಮತ್ತು 10 ಅವೆರಡರಲ್ಲಿ ಚಾಪ್ಟರ್ 9ಇಂದ ಕೇಳುವಂಥ ಚಾನ್ಸಸ್ ಜಾಸ್ತಿ. ಓಕೆ, ಚಾಪ್ಟರ್ 9 ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೊಸೆಸಸ್ ಇದೆಯಲ್ಲ ಅದು. ಅದನ್ನು ಬಿಟ್ಟರೆ ಚಾಪ್ಟರ್ 11 ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್. ಇಲ್ಲೂ ಆಲ್ಮೋಸ್ಟ್ ನೋಡಿ 2, 3, 5 3, 2, 5, 2, 7 ಚಾಪ್ಟರ್ ಆಯಿತು. ಆಯಿತಾ? ಸೊ ಇದರಲ್ಲೂ ತುಂಬಾ ಇಂಪಾರ್ಟೆಂಟ್ ಯಾವ್ಯಾವುದು ಅಂತ ಹೇಳಿದ್ರೆ, ಮೊದಲನೇದು ಚಾಪ್ಟರ್ 4, ಚಾಪ್ಟರ್ 5 ತುಂಬಾ ಇಂಪಾರ್ಟೆಂಟು. ಅದನ್ನು ಬಿಟ್ಟರೆ ಚಾಪ್ಟರ್ 7. ಓಕೆ, ಇವು 3 ಇಂಪಾರ್ಟೆಂಟ್. ಈ 3 ಚಾಪ್ಟರ್ಸ್ಗಳನ್ನು ನೀವು ಓದಲೇಬೇಕು. ಅದಾದಮೇಲೆ ಈ ಪಾರ್ಟ್ ಬರುತ್ತೆ, ಯಾವುದು ಚಾಪ್ಟರ್ 2 ಮತ್ತು ಚಾಪ್ಟರ್ 1 ಬರುತ್ತೆ. ಅದಾದಮೇಲೆ ಬಯೋಟೆಕ್ನಾಲಜಿ ಮತ್ತು ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್. ಸೊ ಫಸ್ಟು ಚಾಪ್ಟರ್ 4, 5, 7ನ ಓದಿ, ಆಮೇಲೆ ಚಾಪ್ಟರ್ 1, 2ನ ಓದಿ, ಆಮೇಲೆ 9, 11ನ ಓದಿ. ಅಲ್ಲೂ ಕೂಡ 3 ಕ್ವಶನ್ಸ್ಗಳಿರೋದ್ರಿಂದ ನೀವು ಈ ಚಾಪ್ಟರ್ 4, ಚಾಪ್ಟರ್ 5, ಚಾಪ್ಟರ್ 7ನ ಕಂಪ್ಲೀಟಾಗಿ ಪರ್ಫೆಕ್ಟಾಗಿ ಓದಿದ್ರೆ ನೀವು ಬೇರೆ ಪಾರ್ಟನ್ನು ಓದುವಂಥ ಅವಶ್ಯಕತೆ ಇರೋದಿಲ್ಲ. ಓಕೆನಾ? ಸೊ ತಡ ಮಾಡೋದು ಬೇಡ, ನಾವೀಗ ಡೈರೆಕ್ಟಾಗಿ ಕ್ವಶನ್ಸ್ಗಳಿಗೆ ಹೋಗೋಣ. ನೋಡಿ, ಇಲ್ಲಿ ನಾವು 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಅದಾದಮೇಲೆ 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಕೂಡ ಸಾಲ್ವ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಮೇಯ್ನಾಗಿ 5 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಕೂಡ ಸಾಲ್ವ್ ಮಾಡ್ತಾ ಇದ್ದೀವಿ. ಓಕೆ, ನೀವು ಯಾವ ಪಾರ್ಟಲ್ಲಿ ವೀಕ್ ಇದ್ದೀರಿ ಅದ್ರ ಕಡೆ ಸ್ವಲ್ಪ ಜಾಸ್ತಿ ಗಮನ ಕೊಡಿ. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ, 2 ಮಾರ್ಕ್ಸಲ್ಲೂ ಕೂಡ 7 ಕ್ವಶನ್ಸ್ ಇರುತ್ತೆ. ಅದರಲ್ಲಿ 3 ಈಸಿ ಕ್ವಶನ್ಸ್ಗಳು ಬರ್ಬೋದು, 1-2 ಮೀಡಿಯಮ್ ಟೈಪ್ ಆಫ್ ಕ್ವಶನ್ಸ್ಗಳು ಬರುತ್ತೆ, ಇನ್ನು 1-2 ಡಿಫಿಕಲ್ಟ್ ಕ್ವಶನ್ಸ್ ಇರುತ್ತೆ. ಎರಡು ಡಿಫಿಕಲ್ಟ್ ಕ್ವಶನ್ಸ್ಗಳಿರುತ್ತೆ. ಸೊ ಆ ಡಿಫಿಕಲ್ಟ್ ಪಾರ್ಟ್ ಮೇಲೆ ನಾವೀಗ ಕಾನ್ಸಂಟ್ರೇಟ್ ಮಾಡಬೇಕು. ಓಕೆ, ಯಾಕಂದರೆ ನೀವು ಈಸಿ ಕ್ವಶನ್ಸ್ಗಳನ್ನು 3ಕ್ಕೆ 3 ಬರಿತೀರಿ ಅಂತ ಹೇಳಿದ್ರಿ ಅಂತ ಅಂದ್ಕೊಳ್ಳಿ, ಅವರೇಜ್ ಕ್ವಶನನ್ನು ಅವರೇಜಾಗಿ ಬರೆದಿರ್ತೀರಿ. ಓಕೆ, ಅದರಿಂದ ಒಂದು ಸ್ವಲ್ಪ ಬರುವಂಥ ಚಾನ್ಸಸ್ ಇರುತ್ತೆ, ಅಥವಾ 1 ಮಾರ್ಕ್ ಹೋಗುವಂಥ ಚಾನ್ಸಸ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಇನ್ನೂ 2 ಡಿಫಿಕಲ್ಟ್ ಕ್ವಶನ್ಸ್ಗಳಿದ್ದೇ ಇರುತ್ತೆ. ಆ ಡಿಫಿಕಲ್ಟ್ ಕ್ವಶನ್ಸ್ಗಳನ್ನು ಸ್ವಲ್ಪ ನೀವು ಓದ್ಕೊಂಡ್ರೆ ಎಲ್ಲೂ ಕೂಡ ಮಾರ್ಕ್ಸ್ ಹೋಗುವಂಥ ಚಾನ್ಸಸ್ ಇರೋದಿಲ್ಲ. ಓಕೆನಾ? ಓಕೆ, ಸೊ ಈಗ ನೋಡಿ, 2 ಮಾರ್ಕ್ಸಿನ
ಕ್ವಶನ್. ಸೊ ಇವಾಗ ನೋಡಿ 2 ಮಾರ್ಕ್ಸಿನ ಕ್ವಶನ್. ಫಸ್ಟ್ ಕ್ವಶನ್, ವಾಟ್ ಫೀಚರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಮಾತ್ ಪಾಲಿನೇಟೆಡ್ ಫ್ಲವರ್ಸ್ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ನಾವು ಬೇರೆ ಬೇರೆ ಥರದ ಕೆಟಗರೀಸ್ಗಳನ್ನು ಮಾಡ್ತೀವಿ. ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್ನ ಕ್ಯಾರೆಕ್ಟರ್ ಏನು, ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ಸ್ನ ಕ್ಯಾರೆಕ್ಟರ್ ಏನು, ಅಥವಾ ವಾಟರ್ ಪಾಲಿನೇಟೆಡ್ ಫ್ಲವರ್ಸ್ಗಳ ಕ್ಯಾರೆಕ್ಟರ್ ಏನು, ಹೌದಾ, ಈ ಥರ ಕ್ಯಾರೆಕ್ಟರೈಸ್ ಮಾಡ್ತೀವಿ. ಇಲ್ಲಿ ಅವ್ರು ಕೇಳ್ತಿರೋದು ಮಾತ್ ಪಾಲಿನೇಟೆಡ್ ಫ್ಲವರ್ಸ್ಗಳು ಯಾವ ಥರ ಇಂಪಾರ್ಟೆಂಟು, ಅಥವಾ ಮಾತ್ ಪಾಲಿನೇಟೆಡ್ ಫ್ಲವರ್ಸ್ಗಳನ್ನ ನಾವಿಲ್ಲಿ ಯಾವ ಪಾಯಿಂಟ್ ಆಫ್ ವ್ಯೂವಿಂದ ಓದ್ತಾ ಇದ್ದೀವಿ ಅನ್ನುವಂಥ ಕ್ವಶನ್ ಇದು. ಓಕೆ, ಸೊ ಈಗ ನೋಡಿ ಅದಕ್ಕೆ ಆನ್ಸರ್ ಕೂಡ ಇಲ್ಲೇ ಇದೆ. ಓಕೆ, ಏನು, ಮಾತ್ ಪಾಲಿನೇಟೆಡ್ ಫ್ಲವರ್ಸ್ ಪ್ರೊವೈಡ್ ಸೇಫ್ ಪ್ಲೇಸ್ ಟು ಇನ್ಸೆಕ್ಟ್ಸ್ ಫಾರ್ ಲೇಯಿಂಗ್ ಎಗ್ಸ್. ಮಾತಿಂದ ಪಾಲಿನೇಷನ್ ಆಗುವಂಥ ಫ್ಲವರ್ ಯಾವುದು? ಎಕ್ಕ ಪ್ಲ್ಯಾಂಟ್ ಇದೆಯಲ್ವಾ, ಆ ಎಕ್ಕ ಪ್ಲ್ಯಾಂಟು ತನ್ನ ಓವರಿಯ ಲಾಕ್ಯೂಲ್ ಒಳಗಡೆ, ಲಾಕ್ಯೂಲ್ಸ್ ಅಂತ ಹೇಳಿದ್ರೆ ಚೇಂಬರ್ಸ್, ಓವರಿ ಒಳಗಡೆ ಚೇಂಬರ್ಸ್ ಇರುತ್ತಲ್ಲ, ಆ ಚೇಂಬರ್ಸ್ ಒಳಗಡೆ ಮಾತಿನ ಎಗ್ಸ್ಗಳನ್ನು ಡೆಪಾಸಿಟ್ ಮಾಡಲಿಕ್ಕೆ ಪ್ಲೇಸನ್ನು ಕೊಡುತ್ತೆ. ಅದು ಕೂಡ ಒಂದು ಫ್ಲೋರಲ್ ರಿವಾರ್ಡೇ. ಓಕೆ, ಮೆನ್ಷನ್ ಒನ್ ಅಪ್ಲಿಕೇಶನ್ ಆಫ್ ಪೋಲನ್ ಬ್ಯಾಂಕ್, ಹೌ ಆರ್ ಪೋಲನ್ ಸ್ಟೋರ್ಡ್ ಇನ್ ಅ ಬ್ಯಾಂಕ್ ಅಂತ ಕೇಳಿದ್ದಾರೆ. ಓಕೆ, ಇದೇ ಕ್ವಶನ್ಸ್ಗಳು ಬರುತ್ತಾ ಅಂತ ಕೇಳಿದ್ರೆ ಬರಬಹುದು ಅಥವಾ ಬರ್ದೇನೆ ಇರಬಹುದು. ಹಾಗಾಗಿ ನೀಟಾಗಿ ನೋಡ್ಕೊಳ್ಳಿ. ಮೆನ್ಷನ್ ಒನ್ ಅಪ್ಲಿಕೇಶನ್ ಆಫ್ ಪೋಲನ್ ಬ್ಯಾಂಕ್, ಹೌ ಆರ್ ಪೋಲನ್ ಸ್ಟೋರ್ಡ್ ಇನ್ ಅ ಬ್ಯಾಂಕ್ ಅಂತ ಕೇಳಿದರೆ ನೋಡಿ ಅದಕ್ಕೆ ಆನ್ಸರ್, ಪೋಲನ್ ಬ್ಯಾಂಕ್ಸ್ ಆರ್ ಯೂಸ್ಡ್ ಟು ಸ್ಟೋರ್ ಪೋಲನ್ ಗ್ರೈನ್ಸ್ ಫಾರ್ ಇಯರ್ಸ್ ವಿಚ್ ಆರ್ ಲೇಟರ್ ಯೂಸ್ಡ್ ಇನ್ ಪ್ಲಾಂಟ್ ಬ್ರೀಡಿಂಗ್ ಪ್ರೋಗ್ರಾಮ್. ಓಕೆ, ಅಥವಾ ಕ್ರಾಪ್ ಬ್ರೀಡಿಂಗ್ ಪ್ರೋಗ್ರಾಮ್. ಇನ್ ಪೋಲನ್ ಬ್ಯಾಂಕ್ಸ್, pollens are stored in liquid nitrogen at a temperature of -196 degree centigrade. ಓಕೆ, 196 ಡಿಗ್ರಿ ಸೆಂಟಿಗ್ರೇಡ್. ಆ ಒಂದು ಟೆಕ್ನಿಕ್ನ ಏನಂತ ಕರಿತೀವಿ? ಕ್ರಯೋ ಪ್ರಿಸರ್ವೇಷನ್ ಅಂತ ಕರಿತೀವಿ. ಆ ಟೆಕ್ನಿಕನ್ನು ಕೂಡ ನೀವು ಬರೀಬೇಕಾಗುತ್ತೆ, ಕ್ರಯೋ ಪ್ರಿಸರ್ವೇಷನ್. ಓಕೆ, ಸೊ -196 ಡಿಗ್ರಿ ಸೆಂಟಿಗ್ರೇಡಲ್ಲಿ ಲಿಕ್ವಿಡ್ ನೈಟ್ರೋಜನಲ್ಲಿ ಸ್ಟೋರ್ ಮಾಡುವಂತಹ ಟೆಕ್ನಿಕ್ಕನ್ನು ಕ್ರಯೋ ಪ್ರಿಸರ್ವೇಷನ್ ಅಂತ ಕರಿತೀವಿ. ಆ ಕ್ರಯೋ ಪ್ರಿಸರ್ವೇಷನ್ ಟೆಕ್ನಿಕಲ್ಲಿ ಪೋಲನ್ ಗ್ರೈನ್ಸ್ಗಳನ್ನು ಸ್ಟೋರ್ ಮಾಡಿದ್ರೆ ಆ ಪೋಲನ್ ಗ್ರೈನ್ಸ್ಗಳು ತನ್ನ ವಯಬಿಲಿಟಿನ ಕಳ್ಕೊಳ್ಳೋದಿಲ್ಲ. ಎಷ್ಟೋ ವರ್ಷಗಳಾದರೂ ಕೂಡ, ನೂರಾರು ವರ್ಷಗಳಾದರೂ ಕೂಡ ಪೋಲನ್ ಗ್ರೈನ್ಸ್ಗಳು ತನ್ನ ವಯಬಿಲಿಟಿನ ಕಳ್ಕೊಳ್ಳೋದಿಲ್ಲ. ನೆಕ್ಸ್ಟ್, the microscopic pollen grains of the past are obtained as fossils. Mention the characteristics of pollen grains that makes it happen ಅಂತ ಕೇಳಿದ್ದಾರೆ. ಅಂದರೆ ಪೋಲನ್ ಗ್ರೈನ್ಸ್ಗಳನ್ನು ಫಾಸಿಲ್ಸ್ ಆಗಿ ಸ್ಟೋರ್ ಮಾಡಬಹುದು. ಓಕೆ, ಪೋಲನ್ ಗ್ರೈನ್ಸ್ಗಳು ಫಾಸಿಲ್ಸ್ ಆಗಿ ಸ್ಟೋರ್ ಆಗೋದಕ್ಕೆ ಆ ಪೋಲನ್ ಗ್ರೈನ್ಸ್ಗಳಲ್ಲಿ ಒಂದು ಸ್ಪೆಷಲ್ ಕೆಮಿಕಲ್ ಕಾಂಪೋನೆಂಟ್ ಇದೆ. ಆ ಕೆಮಿಕಲ್ ಕಾಂಪೋನೆಂಟ್ ಇರಲಿಲ್ಲ ಅಂತಿದ್ರೆ ಪೋಲನ್ ಗ್ರೈನ್ಸ್ಗಳನ್ನು ನಾವು ಸ್ಟೋರ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಅದರ ಬಗ್ಗೆ, ಆ ಕ್ಯಾರೆಕ್ಟರ್ಗಳ ಬಗ್ಗೆ ಕೇಳಿದ್ದಾರೆ. ಓಕೆ, ನೋಡಿ ನಾನು ಅವಾಗಲೇ ಹೇಳ್ದಂಗೆ ಸ್ಪೋರೋಪೊಲೆನಿನ್ ಈಸ್ ಅ ಮೇಜರ್ ಕಾಂಪೋನೆಂಟ್ ಆಫ್ ದ ಹಾರ್ಡ್ ಔಟರ್ ಲೇಯರ್ ಕಾಲ್ಡ್ ಎಕ್ಸೈನ್. ಹೌದಾ, ಪೋಲನ್ ಗ್ರೈನ್ಸಲ್ಲಿ 2 ವಾಲ್ ಲೇಯರ್ಸ್ ಇರುತ್ತೆ, ಔಟರ್ ಎಕ್ಸೈನ್, ಇನ್ನರ್ ಇಂಟೈನ್. ಎಕ್ಸೈನ್ ಈಸ್ ಮೇಡ್ ಅಪ್ ಆಫ್ ಸ್ಪೋರೋಪೊಲೆನಿನ್, ಕರೆಕ್ಟಾ? ಆ ಎಕ್ಸೈನಲ್ಲಿ ಸ್ಪೋರೋಪೊಲೆನಿನ್ ಇರುತ್ತೆ ಆ್ಯಂಡ್ ಇಟ್ ಈಸ್ ಅ ವೆರಿ ಹಾರ್ಡ್ ಸ್ಟ್ರಕ್ಚರ್ ಆ್ಯಂಡ್ ಇಟ್ ಈಸ್ ಕೆಮಿಕಲಿ ವೆರಿ ಸ್ಟೇಬಲ್ ಆ್ಯಂಡ್ ಈಸ್ ಯೂಶಲಿ ವೆಲ್ ಪ್ರಿಸರ್ವ್ಡ್ ಇನ್ ಸಾಯಿಲ್ಸ್ ಆ್ಯಂಡ್ ಸೆಡಿಮೆಂಟ್ಸ್. ಓಕೆ, ಆ ಸ್ಪೋರೋಪೊಲೆನಿನ್ನು ಕೆಮಿಕಲಿ ಸ್ಟೇಬಲ್ ಆಗಿರೋದ್ರಿಂದ ಆ್ಯಂಡ್ ಹಾರ್ಡೆಸ್ಟ್ ಮೆಟೀರಿಯಲ್ ಆಗಿರೋದ್ರಿಂದ ಅದನ್ನು ನಾವು ಫಾಸಿಲ್ ಆಗಿ ಪ್ರಿಸರ್ವ್ ಮಾಡಬಹುದು. ಓಕೆ, ನೆಕ್ಸ್ಟು 4th ಕ್ವೆಶನ್, ಅರೇಂಜ್ ದ ಫಾಲೋವಿಂಗ್ ಟರ್ಮ್ಸ್ ಇನ್ ಕರೆಕ್ಟ್ ಡೆವಲಪ್ಮೆಂಟಲ್ ಸೀಕ್ವೆನ್ಸ್. ನೋಡಿ ಈ ಥರ ಕೇಳಬಹುದು. ಇಲ್ಲಿ ಮೈಕ್ರೋಸ್ಪೋರೋಜೆನಿಸಿಸ್ ಬಗ್ಗೆ ಕೇಳಿದ್ದಾರೆ, ಮೆಗಾಸ್ಪೋರೋಜೆನಿಸಿಸ್ ಮೇಲೂ ಕೂಡ ಕೇಳಬಹುದು. ಓಕೆ, ಇಲ್ಲಿ ಕೆಲವು ಟರ್ಮ್ಸ್ಗಳನ್ನು ಕೊಟ್ಟಿದ್ದಾರೆ ನೋಡಿ, ಪೋಲನ್ ಗ್ರೈನ್, ಸ್ಪೋರೋಜಿನಸ್ ಟಿಶ್ಯೂ, ಮೈಕ್ರೋಸ್ಪೋರ್, ಟೆಟ್ರಾಡ್, ಪೋಲನ್ ಮದರ್ ಸೆಲ್, ಮೇಲ್ ಗ್ಯಾಮೆಟ್. ಇದನ್ನು ಕರೆಕ್ಟ್ ಡೆವಲಪ್ಮೆಂಟಲ್ ಸೀಕ್ವೆನ್ಸ್ ಅಂದರೆ ಯಾವ ಸ್ಟ್ರಕ್ಚರ್ ಆದಮೇಲೆ ಯಾವ ಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋ ಆರ್ಡರ್ ಮೇಲೆ ನಾವು ಅದನ್ನು ಅರೇಂಜ್ ಮಾಡಬೇಕು. ಸೊ ನೋಡಿ ಆನ್ಸರ್, ಸ್ಪೋರೋಜಿನಸ್ ಟಿಶ್ಯೂ, ದೇ ವಿಲ್ ಬಿಕಮ್ ಪೋಲನ್ ಮದರ್ ಸೆಲ್ಸ್. ಪೋಲನ್ ಮದರ್ ಸೆಲ್ಸ್ ಅಂಡರ್ಗೋ ಫಸ್ಟ್ ಮಿಯಾಟಿಕ್ ಡಿವಿಷನ್ ಆ್ಯಂಡ್ ಸೆಕೆಂಡ್ ಮಿಯಾಟಿಕ್ ಡಿವಿಷನ್ ಟು ಫಾರ್ಮ್ ಪೋಲನ್ ಟೆಟ್ರಾಡ್. ಪೋಲನ್ ಟೆಟ್ರಾಡ್ಗಳು ಡಿಹೈಡ್ರೇಟ್ ಆಗಿ ಡಿಸೋಸಿಯೇಟ್ ಆಗುತ್ತೆ, ಅವನ್ನ ಪೋಲನ್ ಗ್ರೈನ್ಸ್ ಅಂತ ಕರಿತೀವಿ. ಅದಾದಮೇಲೆ ಮೇಲ್ ಗ್ಯಾಮೆಟ್ಗಳು ಫಾರ್ಮೇಷನ್ ಆಗುತ್ತೆ. ಓಕೆ, ನೆಕ್ಸ್ಟ್ 5th ಕ್ವೆಶನ್, ನೇಮ್ ದ ಪಾಲಿನೇಟಿಂಗ್ ಏಜೆಂಟ್ಸ್ ಆಫ್ ಫ್ಲವರ್ಸ್ ಲೈಕ್ ಮೇಯ್ಸ್ ಆ್ಯಂಡ್ ಕೆನಬಿಸ್. ಓಕೆ,
give only 2 characteristic feature of these flowers favoring this kind of pollination. ಸೊ ಇಲ್ಲಿ ಏನು ಅಂತ ಹೇಳಿದ್ರೆ ಪ್ಲ್ಯಾಂಟ್ಸ್ಗಳನ್ನಷ್ಟೇ ಕೊಟ್ಟಿದ್ದಾರೆ, ಅದರ ಪಾಲಿನೇಟಿಂಗ್ ಏಜೆಂಟ್ ಯಾವುದು ಮತ್ತು ಯಾವ ಥರದ ಪಾಲಿನೇಷನ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಕಂಡುಹಿಡಬೇಕು. ಕಂಡುಹಿಡಿದು ಅದರ ಕ್ಯಾರೆಕ್ಟರ್ಗಳನ್ನು ನಾವು ಬರೀಬೇಕು. ಓಕೆ, ಸಿ ದ ಆನ್ಸರ್ ಈಸ್ the pollinating agent is wind. So maize is an example for wind pollinated flower. ಅದಕ್ಕೆ ಅಲ್ಲಿ ಎಕ್ಸಾಂಪಲ್ಸ್ಗಳು ಮತ್ತು ಕ್ಯಾರೆಕ್ಟರ್ಗಳನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಈಗ ನಾವು ವಿಂಡ್ ಪಾಲಿನೇಟೆಡ್ ಫ್ಲವರ್ಸಿನ ಕ್ಯಾರೆಕ್ಟರ್ಗಳನ್ನು ಬರಿಬೇಕಾಗುತ್ತೆ. ದ ಪೋಲನ್ ಗ್ರೈನ್ಸ್ ಆರ್ ಲೈಟ್ ಆ್ಯಂಡ್ ನಾನ್ ಸ್ಟಿಕ್ಕಿ ಸೊ ದಟ್ ದೇ ಕ್ಯಾನ್ ಬಿ ಈಸಿಲಿ ಕ್ಯಾರಿಡ್ ಬೈ ವಿಂಡ್. ಆಯಿತಾ, ಇಲ್ಲಿ 2 ಕ್ಯಾರೆಕ್ಟರ್ ಆಗೋಯ್ತು. ದ ಪೋಲನ್ ಗ್ರೈನ್ಸ್ ಆರ್ ಲೈಟ್, ದ ಪೋಲನ್ ಗ್ರೈನ್ಸ್ ಆರ್ ನಾನ್ ಸ್ಟಿಕ್ಕಿ, 2 ಕ್ಯಾರೆಕ್ಟರ್ ಆಗೋಯ್ತು. ಇನ್ನೂ ಬೇರೆ ಕ್ಯಾರೆಕ್ಟರ್ ಬರಿತೀವಿ ಅಂತ ಹೇಳಿದ್ರೆ ಏನಾಗುತ್ತೆ, ದ ಫ್ಲವರ್ಸ್ ಶುಡ್ ಹ್ಯಾವ್ ವೆಲ್ ಎಕ್ಸ್ಪೋಸ್ಡ್ ಸ್ಟೇಮನ್ಸ್ ಆ್ಯಂಡ್ ಸ್ಟಿಗ್ಮಾ. ಹೌದಾ, ಸ್ಮಾಲ್ ಫ್ಲವರ್ಸ್ ಪ್ಯಾಕ್ಡ್ ಇನ್ ಟು ಇನ್ಫ್ಲೋರೆಸೆನ್ಸ್, ಆ ಕ್ಯಾರೆಕ್ಟರ್ಗಳನ್ನು ಬರಿಬಹುದು ನೀವು. ಓಕೆ, ನೆಕ್ಸ್ಟ್ 6th ಕ್ವಶನ್, ವಾಟ್ ಈಸ್ ಜಿಟಿನೋಗ್ಯಾಮಿ? ಜಿಟಿನೋಗ್ಯಾಮಿ ಅಂದರೆ ಏನು ಅಂತ ಗೊತ್ತು. ಈಗ ನೋಡಿ, ಗಿವ್ ಇಟ್ಸ್ ಒನ್ ಸಿಮಿಲಾರಿಟಿ ಟು ಆಟೋಗ್ಯಾಮಿ ಆ್ಯಂಡ್ ಕ್ಸಿನೋಗ್ಯಾಮಿ. ಓಕೆ, ಸೊ ವಾಟ್ ಈಸ್ ದ ಜಿಟಿನೋಗ್ಯಾಮಿ ಅಂತ ಕೇಳಿದ್ರೆ ನೀವೆಲ್ಲರೂ ಹೇಳ್ತೀರಿ ಇಟ್ಸ್ ಅ ಟೈಪ್ ಆಫ್ ಪಾಲಿನೇಷನ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ 2 ಡಿಫರೆಂಟ್ ಫ್ಲವರ್ಸ್ ಆಫ್ ದ ಸೇಮ್ ಪ್ಲ್ಯಾಂಟ್ ಅಂತ ಹೇಳ್ತೀರಿ. ಓಕೆ, ಆ ಡೆಫಿನೇಷನ್ನ ಇಲ್ಲಿ ಕೊಟ್ಟಿದ್ದಾರೆ. ಜಿಟಿನೋಗ್ಯಾಮಿ ಇಸ್ ಅ ಟೈಪ್ ಆಫ್ ಪಾಲಿನೇಷನ್ ಇನ್ ವಿಚ್ ಪೋಲನ್ ಗ್ರೈನ್ಸ್ ಆಫ್ ಒನ್ ಫ್ಲವರ್ ಆರ್ ಟ್ರಾನ್ಸ್ಫರ್ಡ್ ಟು ದ ಸ್ಟಿಗ್ಮಾ ಆಫ್ ಅನದರ್ ಫ್ಲವರ್ ಬಿಲಾಂಗಿಂಗ್ ಟು ದ ಸೇಮ್ ಪ್ಲ್ಯಾಂಟ್. ಆ್ಯಂಡ್ ಈಗ ನಾವು ನೋಡಬೇಕಾಗಿರೋದು ಜಿಟಿನೋಗ್ಯಾಮಿಗೂ ಆಟೋಗ್ಯಾಮಿಗೂ ಏನು ಸಿಮಿಲಾರಿಟಿ ಇದೆ ಮತ್ತು ಜಿಟಿನೋಗ್ಯಾಮಿಗೂ ಕ್ಸಿನೋಗ್ಯಾಮಿಗೂ ಏನು ಸಿಮಿಲಾರಿಟಿ ಇದೆ ಅಂತ ನೋಡಬೇಕಾಗುತ್ತೆ. ಸೊ ಅಲ್ಲಿ ನೋಡಿ, ಅಲ್ಲಿ ಕೊಟ್ಟಿದ್ದಾರೆ. ಸೊ ಯಾವುದು ಬುಕ್ಸಲ್ಲಿ ಇಲ್ಲ ಅಂತ ನೀವು ಅಂದ್ಕೊಳಕ್ಕೆ ಹೋಗಬೇಡಿ. ಎಲ್ಲ ಪಾಯಿಂಟ್ಸ್ಗಳು ಕೂಡ NCERT ಟೆಕ್ಸ್ಟ್ ಬುಕ್ಕಲ್ಲಿ ಇದೆ. NCERT ಟೆಕ್ಸ್ಟ್ ಬುಕ್ಕಲ್ಲಿ ಜಿಟಿನೋಗ್ಯಾಮಿ ಡೆಫಿನೇಷನ್ ಆದಮೇಲೆ ಕೊಟ್ಟಿದ್ದಾರೆ. ಜಿಟಿನೋಗ್ಯಾಮಿ ಈಸ್ ಫಂಕ್ಷನಲಿ ಕ್ರಾಸ್ ಪಾಲಿನೇಷನ್ ಆ್ಯಂಡ್ ಜೆನೆಟಿಕಲಿ ಸೆಲ್ಫ್ ಪಾಲಿನೇಷನ್ ಅಂತ ಕೊಟ್ಟಿದ್ದಾರೆ. ನೋಡಿ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಜಿಟಿನೋಗ್ಯಾಮಿ ಇಸ್ ಜೆನೆಟಿಕಲಿ ಸಿಮಿಲರ್ ಟು ಆಟೋಗ್ಯಾಮಿ. ಯಾಕೆ ಜೆನೆಟಿಕಲಿ ಸಿಮಿಲರ್ ಟು ಆಟೋಗ್ಯಾಮಿ ಯಾಕೆ ಅಂತ ಹೇಳಿದ್ರೆ, ಒಂದೇ ಪ್ಲ್ಯಾಂಟಲ್ಲಿ ಆಗುತ್ತೆ, ಒಂದೇ ಪ್ಲ್ಯಾಂಟಿನ 2 ಫ್ಲವರ್ಸ್ಗಳ ನಡುವೆ ಆಗುತ್ತೆ. ಹಾಗಾಗಿ ಇಟ್ ಇಸ್ ಜೆನೆಟಿಕಲಿ ಸಿಮಿಲರ್ ಟು ಆಟೋಗ್ಯಾಮಿ. ಆ್ಯಂಡ್ ಕ್ರಾಸ್ ಪಾಲಿನೇಷನ್ ಯಾಕೆ, ಫಂಕ್ಷನಲಿ ಕ್ರಾಸ್ ಪಾಲಿನೇಷನ್ ಯಾಕೆ? ಕ್ಸಿನೋಗ್ಯಾಮಿ ಈಸ್ ಅ ಮೆಥಡ್ ಆಫ್ ಕ್ರಾಸ್ ಪಾಲಿನೇಷನ್. ಕರೆಕ್ಟಾ? ಯಾಕೆ ಅಂತ ಹೇಳಿದ್ರೆ ಬೋತ್ ರಿಕ್ವೈರ್ಸ್ ಪಾಲಿನೇಟಿಂಗ್ ಏಜೆಂಟ್. ಜಿಟಿನೋಗ್ಯಾಮಿಗಾಗಲಿ ಅಥವಾ ಕ್ಸಿನೋಗ್ಯಾಮಿಗಾಗಲಿ 2 ಪಾಲಿನೇಟಿಂಗ್ ಏಜೆಂಟ್ ಬೇಕು. ಬಟ್ ಆಟೋಗ್ಯಾಮಿಯಲ್ಲಿ ಪಾಲಿನೇಟಿಂಗ್ ಏಜೆಂಟಿನ ಅವಶ್ಯಕತೆ ಇಲ್ಲ. ಇಟ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಸೆಲ್ಫ್ ಪಾಲಿನೇಟೆಡ್ ಫ್ಲವರು. ಓಕೆನಾ? ಸೊ ನೀವು ಈ 2 marks 3 marks ಕ್ವಶನ್ಸ್ಗಳ ಅವಶ್ಯಕತೆ ಇಲ್ಲ ಅಂದರೆ ನೀವು ಯು ಕ್ಯಾನ್ ಡೈರೆಕ್ಟ್ಲಿ ಸ್ಕಿಪ್ ಟು ದ 5 marks ಕ್ವಶನ್ಸ್. ಸೆಕೆಂಡ್ ಕ್ವಶನ್ ನೋಡಿ, ವಾಟ್ ಈಸ್ ದ ಫೇಟ್ ಆಫ್ ಹೆಪ್ಲಾಯ್ಡ್ ಮೆಗಾಸ್ಪೋರ್ ಫಾರ್ಮ್ಡ್ ಬೈ ದ ಮೆಗಾಸ್ಪೋರ್ ಮದರ್ ಸೆಲ್ ಇನ್ ಆ್ಯನ್ ಏಂಜಿಯೋಸ್ಪರ್ಮ್ ಪ್ಲ್ಯಾಂಟ್ ಅಂತ ಕೇಳಿದ್ದಾರೆ. ಅಂದರೆ ಮೆಗಾಸ್ಪೋರ್ ಮದರ್ ಸೆಲ್ undergo first meiotic division to form megaspore dyad and second meiotic division to form megaspore tetrad. Okay, among these 4 megaspores 3 will degenerate. ಹೌದಾ? and 1 becomes functional megaspore, mature embryo sac. ಓಕೆ, ಫಂಕ್ಷನಲ್ ಮೆಗಾಸ್ಪೋರ್ ಆರ್ ಎಂಬ್ರಿಯೋ ಸ್ಯಾಕ್. ಆ್ಯಂಡ್ ಇಲ್ಲೇನಾಗುತ್ತೆ, ಇಲ್ಲಿ ಫ್ರೀ ನ್ಯೂಕ್ಲಿಯರ್ ಡಿವಿಷನ್ ಆಗುತ್ತೆ. ಎಲ್ಲಿವರೆಗೂ ಅಂತ ಹೇಳಿದ್ರೆ 8 ನ್ಯೂಕ್ಲಿಯಸ್ಗಳು ಫಾರ್ಮೇಷನ್ ಆಗೋವರೆಗೂ. ಸೊ ಅದರಲ್ಲಿ ಚಲಾಸಲ್ ಎಂಡ್ ಕಡೆ ಇರುವಂಥದ್ದು ಆ್ಯಂಟಿಪೋಡಲ್ಸು ಆ್ಯಂಡ್ ಮೈಕ್ರೋಪೈಲರ್ ರೀಜನ್ ಕಡೆಗೆ ಇರೋದು ಎಗ್ಗು ಮತ್ತು ಸಿನರ್ಜಿಡ್ಸು. ಓಕೆ, ಸೊ ಅದನ್ನೇ ಇಲ್ಲಿ ಕೇಳ್ತಾ ಇದ್ದಾರೆ. ನೋಡಿ, ಫಸ್ಟ್ ಪಾಯಿಂಟ್, ಔಟ್ ಆಫ್ 4 ಮೆಗಾಸ್ಪೋರ್ಸ್ ಫಾರ್ಮ್ಡ್ 3 ಡಿಜೆನರೇಟ್. 1 ಪಾಯಿಂಟ್ ಆಯಿತು. ದ ಫಂಕ್ಷನಲ್ ಮೆಗಾಸ್ಪೋರ್ ಎನ್ಲಾರ್ಜಸ್ ಇಂಟು ಎಂಬ್ರಿಯೋ ಸ್ಯಾಕ್. 2ನೇ ಪಾಯಿಂಟ್ ಆಯಿತು. 3ನೇ ಪಾಯಿಂಟು, ಇಟ್ಸ್ ಹೆಪ್ಲಾಯ್ಡ್ ನ್ಯೂಕ್ಲಿಯಸ್ ಅಂಡರ್ಗೋ 3 ಸಕ್ಸಸಿವ್ ಮೈಟಾಟಿಕ್ ಡಿವಿಷನ್ಸ್. ಫಂಕ್ಷನಲ್ ಮೆಗಾಸ್ಪೋರಲ್ಲಿರುವಂಥದ್ದು ಹೆಪ್ಲಾಯ್ಡ್ ನ್ಯೂಕ್ಲಿಯಸ್ಸು, ಅದು 3 ಸಕ್ಸಸಿವ್ ಮೈಟಾಟಿಕ್ ಡಿವಿಷನ್ಸ್ ಆಗುತ್ತೆ. ಒಂದಿರೋದು 2 ನ್ಯೂಕ್ಲಿಯಸ್ ಆಗುತ್ತೆ, ಅದು ಆಪೋಸಿಟ್ ಪೋಲ್ಸ್ ಕಡೆಗೆ ಮೂವ್ ಆಗುತ್ತೆ. ಆ್ಯಂಡ್
ಆಪೋಸಿಟ್ ಪೋಲ್ಗೆ ಮೂವ್ ಆದಮೇಲೆ ಮತ್ತೆ ಇನ್ನೊಂದು ಮೈಟೋಟಿಕ್ ಡಿವಿಷನ್ ಆಗುತ್ತೆ, ಮತ್ತು ಇನ್ನೊಂದು ಮೈಟೋಟಿಕ್ ಡಿವಿಷನ್ ಆಗುತ್ತೆ. ಓಕೆ, ಸೊ ಇಲ್ಲಿ 3 ಮೈಟೋಟಿಕ್ ಡಿವಿಷನ್ಸ್ಗಳಾಯಿತು. ಆ್ಯಂಡ್ ಇನ್ನೊಂದೇನು 8 ನ್ಯೂಕ್ಲಿಯಸ್ಗಳು, ಟೋಟಲ್ 8 ನ್ಯೂಕ್ಲಿಯಸ್ಗಳು ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ 4ನೇ ಪಾಯಿಂಟ್ ಏನು, 3 ಆಫ್ ದೆಮ್ ಬಿಕಮ್ ಆರ್ಗನೈಸ್ಡ್ ಆ್ಯಸ್ ಎಗ್ ಅಪ್ಯಾರಟಸ್. ಓಕೆ, ಮೈಕ್ರೋಪೈಲರ್ ರೀಜನ್ ಕಡೆಗೆ ಎಗ್ ಅಪ್ಯಾರಟಸ್ ಆಗುತ್ತೆ, 2 ಸಿನರ್ಜಿಡ್ಸು, 1 ಎಗ್ಗು. ಆ್ಯಂಡ್ 3 ಆ್ಯಸ್ ಆ್ಯಂಟಿಪೋಡಲ್ಸ್, ಚಲಾಸೆಲಿನ್ ಕಡೆಗೆ 3 ಆ್ಯಂಟಿಪೋಡಲ್ಸ್ಗಳಾಗುತ್ತೆ. ಆ್ಯಂಡ್ 2 ಫಾರ್ಮ್ ಪೋಲಾರ್ ನ್ಯೂಕ್ಲಿಯೈ ಟು ಫ್ಯೂಸ್, 2 to form polar nuclei which fuse to form secondary nucleus. ಓಕೆ, ಸೊ ಇದು ಹೆಪ್ಲಾಯ್ಡ್ ಮೆಗಾಸ್ಪೋರ್ಸ್ ಇನ್ ಅ ಫೇಟ್. ನೋಡಿ, ಥರ್ಡ್ ಕ್ವಶನ್, ದ ಫ್ಲವರ್ ಆಫ್ ಬ್ರಿಂಜಾಲ್ ಈಸ್ ರೆಫರ್ಡ್ ಟು ಆಸ್ ಚಾಸ್ಮೋಗ್ಯಾಮಸ್ ಆ್ಯಂಡ್ ದ ಫ್ಲವರ್ ಆಫ್ ಬೀನ್ಸ್ ಈಸ್ ರೆಫರ್ಡ್ ಟು ಆಸ್ ಕ್ಲಿಸ್ಟೋಗ್ಯಾಮಸ್. ಹೌ ಆರ್ ದೇ ಡಿಫ್ರೆಂಟ್ ಫ್ರಮ್ ಈಚ್ ಅದರ್ ಅಂತ ಕೇಳಿದ್ದಾರೆ. ಇಲ್ಲಿ ಅದು ಮಿಸ್ ಆಗಿದೆ, ಫ್ಲವರ್ ಆಫ್ ಬೀನ್ಸ್ ಈಸ್ ರೆಫರ್ ಟು ಆಸ್ ಕ್ಲಿಸ್ಟೋಗ್ಯಾಮಸ್ ಅನ್ನೋದು ಮಿಸ್ ಆಗಿದೆ. ಸೊ ಸಿಂಪಲ್ ಆಗಿ ಇಲ್ಲಿ ಏನು ಮಾಡಬೇಕು, ನೀವು ಚಾಸ್ಮೋಗ್ಯಾಮಸ್ಸು ಮತ್ತು ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ಗಳ ಡಿಫ್ರೆನ್ಸನ್ನು ಬರೀಬೇಕು. ಓಕೆ, ನೋಡಿ, ಓಪನ್ ಫ್ಲವರ್ಸ್ ವಿತ್ ಎಕ್ಸ್ಪೋಸ್ಡ್ ಆಂಥರ್ ಆ್ಯಂಡ್ ಸ್ಟಿಗ್ಮಾ, ಕ್ಲೋಸ್ಡ್ ಫ್ಲವರ್ಸ್ ಇನ್ ವಿಚ್ ಆಂಥರ್ ಆ್ಯಂಡ್ ಸ್ಟಿಗ್ಮಾ ಲೈ ಕ್ಲೋಸ್ ಟು ಈಚ್ ಅದರ್. ಓಕೆ, ಇದು ರಿಕ್ವೈರ್ ಪಾಲಿನೇಟಿಂಗ್ ಏಜೆಂಟ್ಸ್, ಡು ನಾಟ್ ರಿಕ್ವೈರ್ ಪಾಲಿನೇಟಿಂಗ್ ಏಜೆಂಟ್ಸ್. ದೀಸ್ ಫ್ಲವರ್ಸ್ ಫೇವರ್ಸ್ ಕ್ರಾಸ್ ಪಾಲಿನೇಷನ್, ದೀಸ್ ಫ್ಲವರ್ಸ್ ಎನ್ಶ್ಯೂರ್ಸ್ ಸೆಲ್ಫ್ ಪಾಲಿನೇಷನ್. 3 ಮಾರ್ಕ್ಸಿಗೆ ಕೇಳಿರೋದ್ರಿಂದ 3 ಡಿಫರೆನ್ಸಸ್ಗಳನ್ನು ಬರೀಬೇಕಾಗುತ್ತೆ. ಆ್ಯಂಡ್ ನಿಮ್ಮ NCERT ಎಲ್ಲೂ ಮೆನ್ಷನ್ ಮಾಡಿಲ್ಲ ಓಪನ್ ಫ್ಲವರ್ಸ್ ಅಂತ. ಓಕೆನಾ? ನೆಕ್ಸ್ಟ್, 4th ಕ್ವಶನ್, ಕಂಟಿನ್ಯೂಸ್ ಸೆಲ್ಫ್ ಪಾಲಿನೇಷನ್ ರಿಸಲ್ಟ್ಸ್ ಇನ್ ಇನ್ಬ್ರೀಡಿಂಗ್ ಡಿಪ್ರೆಷನ್ ಇನ್ ಪ್ಲಾಂಟ್ಸ್. ಡಿಸ್ಕ್ರೈಬ್ ಎನಿ 3 ಡಿವೈಸಸ್ ಟು ವಿಚ್ ಕ್ರಾಸ್ ಪಾಲಿನೇಷನ್ ಈಸ್ ಎನ್ಕರೇಜ್ಡ್ ಇನ್ ನೇಚರ್. ಸೊ ಸಿಂಪಲ್ ಆಗಿ ಇಲ್ಲಿ ಔಟ್ ಬ್ರೀಡಿಂಗ್ ಡಿವೈಸಸ್ಗಳನ್ನು ಕೇಳ್ತಾ ಇದ್ದಾರೆ. ಸೊ ಔಟ್ ಬ್ರೀಡಿಂಗ್ ಡಿವೈಸಸ್ಗೆ 4 ಪಾಯಿಂಟ್ಸ್ ಇದೆ, 4 ಔಟ್ ಬ್ರೀಡಿಂಗ್ ಡಿವೈಸಸ್ಗಳಿದೆ. ಆ 4ರಲ್ಲಿ ಯಾವುದಾದ್ರೂ 3 ನೀವು ಇಲ್ಲಿ ಬರೀಬೇಕಾಗುತ್ತೆ. ಓಕೆ, ಆ್ಯಂಡ್ 5ನೇ ಕ್ವಶನ್ ನೋಡಿ, ರೈಟ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಆಂಥರ್, ಪೋಲನ್ ಆ್ಯಂಡ್ ಸ್ಟಿಗ್ಮಾ ಆಫ್ ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್ ಅಂತ ಕೇಳಿದ್ದಾರೆ. ಸೊ ಸಿಂಪಲ್ ಆಗಿ ನೀವು ವಿಂಡ್ ಪಾಲಿನೇಟೆಡ್ ಫ್ಲವರ್ಸ್ನ ಕ್ಯಾರೆಕ್ಟರ್ಗಳನ್ನು ಬರೆದ್ರು. ಓಕೆ, ನೋಡಿ ಅಲ್ಲ ಹೇಗೆ ಆನ್ಸರ್ ಮಾಡಿದ್ದಾರೆ ಅನ್ನೋದನ್ನು. ಪಾಲಿನೇಷನ್ ಬೈ ವಿಂಡ್ ಈಸ್ ಮೋರ್ ಕಾಮನ್ ಅಮಾಂಗ್ ಏಬಯೋಟಿಕ್ ಪಾಲಿನೇಷನ್. ಹೌದಾ? ಏಬಯೋಟಿಕ್ ಪಾಲಿನೇಷನಲ್ಲಿ 2 ಥರ, ವಾಟರ್ ಪಾಲಿನೇಷನ್ ಮತ್ತು ವಿಂಡ್ ಪಾಲಿನೇಷನ್ನು. ಆ ವಾಟರ್ ಮತ್ತು ವಿಂಡ್ ಪಾಲಿನೇಷನಲ್ಲಿ ಜಾಸ್ತಿ ಆಗುವಂಥದ್ದು, ಮೋರ್ ಕಾಮನ್ ಆಗಿ ಆಗುವಂಥದ್ದು ವಿಂಡ್ ಪಾಲಿನೇಷನ್ನು. ವಿಂಡ್ ಪಾಲಿನೇಷನ್ ಆಲ್ಸೋ ರಿಕ್ವೈರ್ಸ್ ದಟ್ ದ ಪೋಲನ್ ಗ್ರೈನ್ಸ್ ಆರ್ ಲೈಟ್ ಆ್ಯಂಡ್ ನಾನ್ ಸ್ಟಿಕ್ಕಿ. ಸೊ ಆಸ್ ಎ ಸೈಡ್ ಇಲ್ಲಿ ಕ್ಯಾರೆಕ್ಟರ್ಗಳನ್ನು ಬರೀಬೇಕಾಗುತ್ತೆ. ಸೊ ದಟ್ ದೇ ಕ್ಯಾನ್ ಬಿ ಟ್ರಾನ್ಸ್ಪೋರ್ಟೆಡ್ ಆನ್ wind currents. They often possess well exposed stamens and borne pollen grains. Okay, isto. Next, 6th question, ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ ಆರ್ ಇನ್ವೇರಿಯಬಲಿ ಆಟೋಗ್ಯಾಮಸ್, ಜಸ್ಟಿಫೈ ಅಂತ ಕೇಳಿದ್ದಾರೆ. ಇದು ಕಾಮನ್ ಆಗಿ ಕೇಳುವಂಥ ಕ್ವಶನ್ನು. ಸೊ ಇಲ್ಲಿ ಕ್ಲಿಸ್ಟೋಗ್ಯಾಮಸ್ ಫ್ಲವರ್ಸ್ಗಳ ಕ್ಯಾರೆಕ್ಟರ್ಗಳನ್ನು ಬರೀಬೇಕಾಗುತ್ತೆ. ಕ್ಲಿಸ್ಟೋಗ್ಯಾಮಿ ಈಸ್ ಅ ಕಂಡೀಷನ್ ವೇರ್ ಪಾಲಿನೇಷನ್ ಅಕರ್ಸ್ ಇನ್ ಕ್ಲೋಸ್ಡ್ ಫ್ಲವರ್ಸ್ ದಟ್ ಡು ನಾಟ್ ಓಪನ್ ಎಟ್ ಆಲ್. ಓಕೆ, ಇನ್ such flowers the anther and stigma lie close to each other. When anther dehisces in the flower buds, the pollen grains come in contact with the stigma to affect the pollination. Thus the clistogamous flowers are invariably autogamous. ಸೊ ಈ ಕ್ಯಾರೆಕ್ಟರ್ಗಳನ್ನು ಬರೀಬೇಕಾಗುತ್ತೆ. ಇದು ಗೊತ್ತಿಲ್ಲ ಅಂತ ಹೇಳಿದ್ರೆ ಬರ್ಕೊಳ್ಳಿ. ಓಕೆನಾ? ಸೊ ನೀವು ಬರೀಬೇಕು, ನೀವು ಬರೆದಾಗ ಜಾಸ್ತಿ ನೆನಪಲ್ಲಿ ಉಳಿಯುತ್ತೆ ಓದ್ಕೊಳ್ಳೋದಕ್ಕಿಂತ. ಬರ್ಕೊಂಡ್ರೆ, ಹೇಳಿದ್ದನ್ನು ಅಥವಾ ನೀವು ನೋಡಿದ್ದನ್ನು ಒಂದು ಸತಿ ಬರ್ಕೊಂಡ್ರೆ ನೆನಪಲ್ಲಿ ಜಾಸ್ತಿ ಉಳಿಯುತ್ತೆ. ನೆಕ್ಸ್ಟ್ 7th ಕ್ವಶನ್, ಫರ್ಟಿಲೈಸೇಷನ್ ಈಸ್ ಎಸೆನ್ಷಿಯಲ್ ಫಾರ್ ಪ್ರೊಡಕ್ಷನ್ ಆಫ್ ಸೀಡ್, ಬಟ್ ಇನ್ ಸಮ್ ಏಂಜಿಯೋಸ್ಪರ್ಮ್ ಸೀಡ್ ಡೆವಲಪ್ ವಿತೌಟ್ ಫರ್ಟಿಲೈಸೇಷನ್. ಸೊ ಇಲ್ಲಿ ಏನು ಕೇಳ್ತಾ ಇದ್ದಾರೆ, ಅಪೋಮಿಕ್ಸಿಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಓಕೆ, ಸೊ ಆ್ಯಂಡ್ ಅಲ್ಲಿ ಸಬ್ ಕ್ವಶನ್ಸ್ಗಳಿದೆ ನೋಡಿ. ಫಸ್ಟ್ ಕ್ವಶನ್ ಅದರಲ್ಲಿ, ಗಿವ್ ಎನ್ ಎಕ್ಸಾಂಪಲ್ ಫಾರ್ ಎನ್ ಏಂಜಿಯೋಸ್ಪರ್ಮ್ ದಟ್ ಪ್ರೊಡ್ಯೂಸ್ ಸೀಡ್ಸ್ ವಿತೌಟ್ ಫರ್ಟಿಲೈಸೇಷನ್. ಯಾವುದಪ್ಪ ಎಕ್ಸಾಂಪಲ್ಲು? ಸೀಡ್ಸ್ ಆಫ್ ಆಸ್ಟ್ರೇಸಿ ಫ್ಯಾಮಿಲಿ ಮತ್ತು ಗ್ರಾಸು. ಇಲ್ಲಿ ಒಂದು ಎಕ್ಸಾಂಪಲ್ ಕೇಳಿದ್ದಾರೆ, ಹಾಗಾಗಿ ಇಲ್ಲಿ ಆಸ್ಟ್ರೇಸಿ ಮಾತ್ರ ಮೆನ್ಷನ್ ಮಾಡಿದ್ದಾರೆ, ಇನ್ನೊಂದು ಗ್ರಾಸ್. ಓಕೆ ನೋಡಿ, 2 ways by which seeds develop without fertilization ಆರ್ ಅಂತ ಕೇಳಿದ್ದಾರೆ. ಆರ್ ಅಂದರೆ ಯಾವ್ಯಾವುದು ಅಂದರೆ ನೋಡಿ, ಇನ್ ಸಮ್ ಸ್ಪೀಶೀಸ್ ಡಿಪ್ಲಾಯ್ಡ್ egg cell is formed without reduction division,
ಆ್ಯಂಡ್ ಡೆವಲಪ್ಸ್ ಇಂಟು ಎನ್ ಎಂಬ್ರಿಯೋ ವಿತೌಟ್ ಫರ್ಟಿಲೈಸೇಷನ್. ಸೊ ಏನಾಗುತ್ತೆ, ಸೊ ನೋಡಿ ಈ ಕಂಡೀಷನಲ್ಲಿ ಯೂಶಲಿ ಎಗ್ ಸೆಲ್ ಫಾರ್ಮೇಷನ್ ಆಗಬೇಕು ಅಂತ ಹೇಳಿದ್ರೆ ಮಿಯೋಟಿಕ್ ಡಿವಿಷನ್ ಆಗಬೇಕು, ಅಂದರೆ ರಿಡಕ್ಷನಲ್ ಡಿವಿಷನ್ ಆಗಬೇಕು. ಬಟ್ ರಿಡಕ್ಷನಲ್ ಡಿವಿಷನ್ ಆಗಲ್ಲ, ಯಾವುದೋ ಒಂದು ಮೆಟರ್ನಲ್ ಸೆಲ್ಲೇ ಡೈರೆಕ್ಟಾಗಿ ಎಂಬ್ರಿಯೋ ಆಗಿ ಡೆವಲಪ್ಮೆಂಟ್ ಆಗುತ್ತೆ. ಇದನ್ನು ಈ ಒಂದು ಕಂಡೀಷನ್ನ ಎ ಗ್ಯಾಮೋಸ್ಪರ್ಮಿ ಅಂತ ಕರೀತಾರೆ. ಓಕೆ, ಇನ್ನು ಎರಡನೇ ಕಂಡೀಷನಲ್ಲಿ ಇನ್ ಮೆನಿ ವೆರೈಟೀಸ್ ಆಫ್ ಸಿಟ್ರಸ್ ಆ್ಯಂಡ್ ಮ್ಯಾಂಗೋ, ನಾವಾಗಲೇ ಹೇಳ್ದಂಗೆ ಪಾಲಿ ಎಂಬ್ರಿಯೋನ್ ಈ ಕಂಡೀಷನಲ್ಲಿ ನೋಡಿದಿರಲ್ಲ, ಸಿಟ್ರಸ್ ಮತ್ತು ಮ್ಯಾಂಗೋ ಎಕ್ಸಾಂಪಲ್ಸ್ಗಳು. ಅಲ್ಲೂ ಏನಾಗುತ್ತೆ ಗೊತ್ತಾ, ನೋಡಿಲಿ, ಇದು ಎಂಬ್ರಿಯೋ ಸ್ಯಾಕ್ ಅಂತ ಹೇಳಿದ್ರೆ ಇದ್ರ ಸುತ್ತ ಇರುವಂಥ ನ್ಯೂಸಿಲಸ್ ಸೆಲ್ಸ್ಗಳಿರುತ್ತಲ್ಲ, ಆ ನ್ಯೂಸಿಲಸ್ ಸೆಲ್ಸ್ಗಳು ಎಂಬ್ರಿಯೋ ಸ್ಯಾಕ್ ಒಳಗಡೆಗೆ ಹೋಗಿ ದೆ ಬಿಕಮ್ಸ್ ಎಂಬ್ರಿಯೋ. ಓಕೆ, ದ ಆ್ಯಕ್ಟ್ಸ್ ಆಸ್ ಎಂಬ್ರಿಯೋ. ಹಾಗಾಗಿ ಈ ಎರಡು ಮೆಥಡ್ಸ್ಗಳಿದೆ. ಈ ಎರಡನೇ ಮೆಥಡನ್ನು ಅಡ್ವೆಂಟಿವ್ ಎಂಬ್ರಿಯೋನಿ ಅಂತ ಕರಿತೀವಿ. ಮೊದಲನೇದು ಎ ಗ್ಯಾಮೋಸ್ಪರ್ಮಿ, ಎರಡನೇದು ಅಡ್ವೆಂಟಿವ್ ಎಂಬ್ರಿಯೋನಿ. ನೋಡಿ 5 ಮಾರ್ಕ್ ಕ್ವಶನ್ಸ್. ಸೊ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ಗಳು ಯೂಶಲಿ ಒಂದಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಆ 3 HOTS ಕ್ವಶನ್ಸ್ಗಳಲ್ಲಿ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಒಂದಿರುತ್ತೆ. ಓಕೆ, ಗಿವನ್ ಬಿಲೋ ಇಸ್ ಎನ್ ಎನ್ಲಾರ್ಜ್ಡ್ ಒನ್ ಮೆಗಾಸ್ಪೊರಾಂಜಿಯಮ್ ಅಂತ ಇದೆ. ಮೆಗಾಸ್ಪೊರಾಂಜಿಯಮ್ ಅಲ್ಲ, ಮೈಕ್ರೋಸ್ಪೊರಾಂಜಿಯಮ್ಮು ಆಫ್ ಮೆಚೂರ್ ಆಂಥರ್. ಓಕೆ, ಸೊ ಅನ್ ಆಂಥರ್ ಈಸ್ ಯೂಶಲಿ ಬೈಲೋಬಡ್ ಅಂಡ್ ಟೆಟ್ರಾಸ್ಪೊರಾಂಜಿಯೇಟ್. 4 ಸ್ಪೊರಾಂಜಿಯಮ್ಗಳಿರುತ್ತೆ. ಅದರಲ್ಲಿ ಒಂದು ಸ್ಪೊರಾಂಜಿಯಮ್ನ ಎನ್ಲಾರ್ಜ್ಡ್ ಪೋರ್ಷನ್ನ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಇದರಲ್ಲಿ ನಾವು ಏನು ಮಾಡಬೇಕು, ನೇಮ್ ಎ ಬಿ ಸಿ ವಾಲೇಯರ್ಸ್. ನೋಡಿ, ಇಲ್ಲಿ ಎ ಅಂತ ಕೊಟ್ಟಿದ್ದಾರೆ, ಬಿ ಇದೆ, ಸಿ ಇದೆ. ಆ ವಾಲೇಯರ್ಸ್ಗಳ ಹೆಸರನ್ನು ಬರೀಬೇಕು. ಆಮೇಲೆ ಆ ವಾಲೇಯರ್ಸ್ಗಳ ಫಂಕ್ಷನ್ಸ್, ಮೆನ್ಷನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಸೆಲ್ಸ್ ಫಾರ್ಮಿಂಗ್ ವಾಲ್ ಲೇಯರ್ ಸಿ. ನೋಡಿ, 3ದು ಅವಶ್ಯಕತೆ ಇಲ್ಲ. ಸಿ ವಾಲ್ ಲೇಯರ್ನ ಕ್ಯಾರೆಕ್ಟರಿಸ್ಟಿಕ್ ಫೀಚರು ಮತ್ತು ಫಂಕ್ಷನ್ಸನ್ನು ನಾವಿಲ್ಲಿ ಬರೀಬೇಕಾಗತ್ತೆ. ಓಕೆ, ನೋಡಿ ಎ ಯಾವುದು ಅಂತ ಹೇಳಿದ್ರೆ ಎಂಡೋಥೀಶಿಯಮ್, ಇದು 2ನೇ ಲೇಯರು. ನೋಡಿ 2ನೇ ಲೇಯರು. ಬಿ ಯಾವುದು ಅಂತ ಹೇಳಿದ್ರೆ ನೋಡಿ ಅಲ್ಲಿ 2 ಲೇಯರ್ಸ್ಗಳನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಅದು ಮಿಡಲ್ ಲೇಯರ್ಸ್ ಈಸ್ ಮಲ್ಟಿ ಲೇಯರ್ಡ್. ಓಕೆ, ಎಪಿಡರ್ಮಿಸು, ಎಂಡೋಥೀಶಿಯಮ್ ಮತ್ತು ಟಪೆಟಮ್ ಸಿಂಗಲ್ ಲೇಯರ್ಡ್. ಮಿಡಲ್ ಲೇಯರ್ ಅಂತ ಹೇಳಿದ್ರೆ ಅದು ಮಲ್ಟಿ ಲೇಯರ್ಡ್ ಕಂಡೀಷನ್ನು. ಓಕೆ, ಇನ್ನು ಸಿ ಯಾವುದಪ್ಪ ಅಂತ ಹೇಳಿದ್ರೆ ನೋಡಿ ಟಪೆಟಮ್, ಇಲ್ಲಿದೆಯಲ್ಲ ಇದು ಟಪೆಟಮ್. ಆ ಟಪೆಟಮ್ಮಿನ ಕ್ಯಾರೆಕ್ಟರಿಸ್ಟಿಕ್ ಫೀಚರು ಮತ್ತು ಫಂಕ್ಷನ್ಸನ್ನು ನಾವು ಬರೀಬೇಕು. ನೋಡಿ, ಕ್ಯಾರೆಕ್ಟರ್ಸೇ ಬೇರೆ, ಫಂಕ್ಷನ್ನೇ ಬೇರೆ. ನೋಡಿ, ಕ್ಯಾರೆಕ್ಟರ್ ಏನು, ಒಂದು ಇಟ್ ಈಸ್ ಇನ್ನರ್ ಮೋಸ್ಟ್ ಲೇಯರ್ ಆಫ್ ಮೈಕ್ರೋಸ್ಪೊರಾಂಜಿಯಮ್. ಫೆಟಲ್ ಸೆಲ್ಸ್ contains dense cytoplasm with a prominent nucleus. ಇದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಯಿತು. ಫಂಕ್ಷನ್ ಏನು, ಟಪೆಟಮ್ ಫಾರ್ಮ್ಸ್ ನ್ಯೂಟ್ರಿಟಿವ್ ಟಿಶ್ಯೂ ಮಾಸ್ ವಿಚ್ ಸರೌಂಡ್ಸ್ ದ ಡೆವಲಪಿಂಗ್ ಪೋಲನ್ ಗ್ರೈನ್ ಆ್ಯಂಡ್ ದಸ್ ಪ್ರೊವೈಡ್ ನ್ಯೂಟ್ರಿಷನ್ ಟು ದೆಮ್. ಅಥವಾ ಟಪೆಟಮ್ ನರಿಷಸ್ ದ ಡೆವಲಪಿಂಗ್ ಪೋಲನ್ ಗ್ರೈನ್ ಅಂತ ಸಿಂಪಲ್ ಆಗಿ ಬರೆದ್ರು ಓಕೆನೆ. ನೆಕ್ಸ್ಟ್ 2ನೇ ಕ್ವಶನ್ ನೋಡಿ, ಹೌ ಡಸ್ ಎ ಪ್ಲಾಂಟ್ ಬ್ರೀಡರ್ ಎಂಜ್ಯೂರ್ ಕ್ರಾಸ್ ಪಾಲಿನೇಷನ್ ಇನ್ ಎಕನಾಮಿಕಲಿ ಇಂಪಾರ್ಟೆಂಟ್ ಬೈಸೆಕ್ಷಲ್ ಫ್ಲವರ್ ಅಂತ ಕೇಳಿದ್ದಾರೆ. ಸೊ ಸಿಂಪಲ್ ಆಗಿ ಇಲ್ಲಿ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಟೆಕ್ನಿಕನ್ನು ಕೇಳ್ತಾ ಇದ್ದಾರೆ. ಓಕೆ, ನೋಡಿ ಏನು ಬರೀತೀರಿ, ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಹ್ಯಾಸ್ ಬೀನ್ ಯೂಸ್ಡ್ ಬೈ ದ ಪ್ಲಾಂಟ್ ಬ್ರೀಡರ್ಸ್ ಫಾರ್ ಕ್ರಾಪ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್. ಒಂದು ಇಂಪಾರ್ಟೆಂಟ್ ವರ್ಡ್ ಇದು, ಈ ವರ್ಡ್ಸ್ಗಳನ್ನು ನೀವು ಮೆನ್ಷನ್ ಮಾಡಲೇಬೇಕು. ಎರಡನೇದು, 2 measures in artificial hybridization are emasculation and bagging. ಅಥವಾ ನೀವು 2 steps in artificial hybridization are emasculation and bagging. ಇಂಪಾರ್ಟೆಂಟ್ ಸ್ಟೆಪ್ಸು, ಅದರಲ್ಲಿ ಬೇರೆ ಇಂಟರ್ಮೀಡಿಯೇಟ್ ಸ್ಟೆಪ್ಸ್ಗಳು ಕೂಡ ಇದೆ. ಅದಾದಮೇಲೆ ಇಮ್ಯಾಸ್ಕ್ಯುಲೇಷನ್ ಅಂದರೆ ಏನು ಅಂತ ಬರೀಬೇಕು, ರಿಮೂವಲ್ ಆಫ್ ಸ್ಟೇಮನ್ಸ್ ಫ್ರಮ್ ಫ್ಲವರ್ ಬಡ್ ಸೊ ದಟ್ ದ ಚಾನ್ಸಸ್ ಆಫ್ ಸೆಲ್ಫ್ ಪಾಲಿನೇಷನ್ ಆರ್ ಎಲಿಮಿನೇಟೆಡ್. ಆ್ಯಂಡ್ ಇನ್ನೂ ಒಂದು ಪಾಯಿಂಟನ್ನು ಆ್ಯಡ್ ಮಾಡಬೇಕಿಲ್ಲಿ, ಇಮ್ಯಾಸ್ಕ್ಯುಲೇಷನ್ ಇಸ್ ರಿಮೂವಲ್ ಆಫ್ ಸ್ಟೇಮನ್ಸ್ ಫ್ರಮ್ ದ ಫ್ಲವರ್ ಬಡ್ ಬಿಫೋರ್ ದ ಫ್ಲವರ್ ಓಪನ್ಸ್. ಓಕೆ, ಅಥವಾ ವೆನ್ ದ ಸ್ಟೇಮನ್ಸ್ ಆರ್ ಇನ್ ಯಂಗ್ ಕಂಡೀಷನ್. ಅದೊಂದಾಯ್ತಾ. ಎರಡನೇದು ಏನು ಅಂತ ಹೇಳಿದ್ರೆ, ದ ಇಮ್ಯಾಸ್ಕ್ಯುಲೇಟೆಡ್ ಫ್ಲವರ್ಸ್ ಆರ್ ಕವರ್ಡ್ ವಿತ್ ಸೂಟಬಲ್ ಸೈಜ್ ಪಾಲಿಥಿನ್ ಬ್ಯಾಗ್. ಇಷ್ಟು ಬರೆದ್ರೆ ಸಾಕು, ಟು ಅವಾಯ್ಡ್ ಕಂಟಾಮಿನೇಷನ್ ಅಂತ. ಈ ವಿತ್ ಮಿನಿಟ್ ಟು ಹೋಲ್ಸ್ ಟು ಪ್ರೊವೈಡ್ಸ್ ಆ್ಯಂಡ್ ಇವೆಲ್ಲ ಬೇಡ. ಓಕೆ, ನೆಕ್ಸ್ಟ್, ಡಿಸೈರಬಲ್ ಸೈಜ್ ಪೋಲನ್ ಗ್ರೈನ್ಸ್ ಆರ್ ಡಸ್ಟೆಡ್ ಆನ್ ದ ಸ್ಟಿಗ್ಮಾ ಆಫ್ ಇಮ್ಯಾಸ್ಕ್ಯುಲೇಟೆಡ್ ಫ್ಲವರ್ಸ್ ಆ್ಯಂಡ್ rebagged till the fruits begin to ripen. ಓಕೆ, ಇಷ್ಟನ್ನು ನೀವು ಬರಿಬೇಕಾಗುತ್ತೆ. ನೋಡಿ, ಇದು 3rd ಕ್ವಶನ್ ನೋಡಿ,
ಹೌ ಡೂ ಫ್ಲವರ್ಸ್ ರಿವಾರ್ಡ್ ದೇರ್ ಇನ್ಸೆಕ್ಟ್ ಪಾಲಿನೇಟರ್ಸ್. ಸೊ ಫ್ಲೋರಲ್ ರಿವಾರ್ಡ್ಸ್ಗಳ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ನೋಡಿ ಈ ಪಾಯಿಂಟ್ಸ್ಗಳನ್ನು ನೋಡಿ. ಮೆಜಾರಿಟಿ ಆಫ್ ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ಸ್ ಆರ್, ಕ್ಯಾರೆಕ್ಟರ್ಗಳನ್ನು ಬರೀತೀರ ಮೊದಲು. ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ಸ್ ಆರ್ ಲಾರ್ಜ್, ಕಲರ್ಫುಲ್, ಫ್ರಾಗ್ರೆಂಟ್, ರಿಚ್ ಇನ್ ನೆಕ್ಟರ್. ಆ ಕ್ಯಾರೆಕ್ಟರ್ಗಳನ್ನು ಬರೆದು ಅನಿಮಲ್ಸ್ ಆರ್ ಅಟ್ರಾಕ್ಟೆಡ್ ಟು ಫ್ಲವರ್ಸ್ ಬೈ ಫ್ಲೋರಾ ಆರ್ ಫ್ರಾಗ್ರೆನ್ಸ್ ಟು ಸಸ್ಟೈನ್ ಅನಿಮಲ್ ವಿಸಿಟ್ಸ್. ಆಯಿತಾ, ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೆಕ್ಟರ್ ಆ್ಯಂಡ್ ಪೋಲನ್ ಗ್ರೈನ್ಸ್ ಆರ್ ದ ಯೂಶುವಲ್ ಫ್ಲೋರಲ್ ರಿವಾರ್ಡ್ಸ್. ಫಾರ್ ಹಾರ್ವೆಸ್ಟಿಂಗ್ ದ ರಿವಾರ್ಡ್ಸ್ ಫ್ರಮ್ ದ ಫ್ಲವರ್ ದ ಅನಿಮಲ್ ವಿಸಿಟರ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ದ ಆಂಥರ್. ಸೊ ನೀವು ಇಲ್ಲಿ ಏನೇನು ಮೆನ್ಷನ್ ಮಾಡಬೇಕು ಗೊತ್ತಾ? ಇಂಪಾರ್ಟೆಂಟಾಗಿ ಏನೇನು ಮೆನ್ಷನ್ ಮಾಡಬೇಕು ಗೊತ್ತಾ? ನೆಕ್ಟರು, ಪೋಲನ್ ಗ್ರೈನ್ಸು, ಆ್ಯಂಡ್ ಆಲ್ಸೋ ಪ್ರೊವೈಡಿಂಗ್ ಸೇಫ್ ಪ್ಲೇಸ್ ಟು ಲೇ ಎಗ್ಸ್. ಓಕೆ, ಇದು ಈ ಮೂರನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಇನ್ನೊಂದು ನೋಡಿ, ಹೌ ಆರ್ ಸೀಡ್ಸ್ ಅಡ್ವಾಂಟೇಜಸ್ ಟು ಫ್ಲವರಿಂಗ್ ಪ್ಲ್ಯಾಂಟ್ಸ್ ಅಂತ ಕೇಳಿದ್ದಾರೆ. ಅಂದರೆ ಯೂಶ್ವಲಿ ಫ್ಲವರಿಂಗ್ ಪ್ಲ್ಯಾಂಟ್ಸ್ಗಳು ಅಂದರೆ ಏಂಜಿಯೋಸ್ಪರ್ಮ್ಸ್ಗಳು ಸೀಡ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುವಂಥ ಒನ್ ಆಫ್ ದ ಗ್ರೂಪ್ ಆಫ್ ಪ್ಲ್ಯಾಂಟ್ಸ್. ಜಿಮ್ನೋಸ್ಪರ್ಮ್ಸಲ್ಲಿ ನೇಕೆಡ್ ಸೀಡ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ. ಏಂಜಿಯೋಸ್ಪರ್ಮ್ಸ್ಗಳಲ್ಲಿ ದ ಸೀಡ್ಸ್ ಆರ್ ಕವರ್ಡ್ ಬೈ ಓವರಿ ಅಲ್ವಾ, ಫ್ರೂಟ್. ಸೊ ಅದರ ಅಡ್ವಾಂಟೇಜಸ್ಗಳು, ಸೀಡ್ಸ್ಗಳ ಅಡ್ವಾಂಟೇಜಸ್ಗಳು ಏನೇನು ಅಂತ ಕೇಳಿದ್ದಾರೆ. ನೋಡಿ ಈ ಪಾಯಿಂಟ್ಸ್ಗಳನ್ನು ಬರೆದಿಟ್ಕೊಳ್ಳಿ. ಸೀಡ್ಸ್ ಆಫರ್ ಸೆವರಲ್ ಅಡ್ವಾಂಟೇಜಸ್ ಟು ಏಂಜಿಯೋಸ್ಪರ್ಮ್ಸ್. ಯಾವ್ಯಾವುದು? ಸಿನ್ಸ್ ರಿಪ್ರೊಡಕ್ಟಿವ್ ಪ್ರೊಸೆಸ್ ಸಚ್ ಆಸ್ ಪಾಲಿನೇಷನ್, ಫರ್ಟಿಲೈಸೇಷನ್ ಆರ್ ಇಂಡಿಪೆಂಡೆಂಟ್ ಆಫ್ ವಾಟರ್, ಸೀಡ್ ಫಾರ್ಮೇಷನ್ ಈಸ್ ಮೋರ್ ಡಿಪೆಂಡಬಲ್. ಒಂದು ಪಾಯಿಂಟ್ ಆಯಿತಾ. ಎರಡನೇದು, ಸೀಡ್ಸ್ ಆಲ್ಸೋ ಹ್ಯಾವ್ ಅ ಬೆಟರ್ ಅಡಾಪ್ಟಿವ್ ಸ್ಟ್ರಾಟಜೀಸ್ ಫಾರ್ ಡಿಸ್ಪರ್ಸಲ್ ಆ್ಯಂಡ್ ಹೆಲ್ಪ್ ದ ಸ್ಪೀಶೀಸ್ ಟು ಕಲನೈಸ್ ಇನ್ ಅದರ್ ಏರಿಯಾಸ್. ನೋಡಿ ಪಾಯಿಂಟ್ಸ್ಗಳನ್ನು ಬರೆದಿಟ್ಕೊಳ್ಳಿ. 5 ಪಾಯಿಂಟ್ಸ್ ಇದೆ, 5 ಪಾಯಿಂಟ್ಸು 5 ಮಾರ್ಕ್ಸು. ಸೊ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿರುವಂಥ ಕ್ವಶನ್ಸ್ಗಳೇ ಬರ್ಬೋದು. ಅಂದರೆ ನೋಡಿ ಈ ಕ್ವಶನ್ಸ್ಗಳು ಬರ್ಬೋದು, 50 to 60% ಚಾನ್ಸ್ ಇದ್ದೇ ಇದೆ. ಇದರ ಜೊತೆಗೆ ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್ ಮೇಲೂ ಕೂಡ ಕ್ವಶನನ್ನು ಕೇಳ್ತಾರೆ. ಪೋಲನ್ ಪಿಸ್ಟಲ್ ಇಂಟರಾಕ್ಷನ್ನು ಅದ್ರ ಮೇಲೂ ಕ್ವಶನ್ನ ಕೇಳಿದ್ದಾರೆ. ಸೊ ಮತ್ತೆ ಕೇಳುವಂಥ ಚಾನ್ಸು ಕೂಡ ಇದೆ. ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟ್ಸ್ಗಳ ಮೇಲೂ HOTS ಮತ್ತು LOTS ಕ್ವಶನ್ಸ್ಗಳು ಇಲ್ಲಿ ಕವರ್ ಆಗಿದೆ. ಸೊ ಇದನ್ನು ಬಿಟ್ಟು ಇನ್ನು ಯಾವುದಿದೆ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಈ ಕಾನ್ಸೆಪ್ಟ್ಸ್ಗಳೇ ತುಂಬಾ ಇಂಪಾರ್ಟೆಂಟು. ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್ ಒಂದು ನೋಡ್ಕೊಳ್ಳಿ, ಒಳ್ಳೆಯದು. ಓಕೆನಾ? ಸೊ ನೆಕ್ಸ್ಟ್ ಪಾರ್ಟಲ್ಲಿ ನಾನು ಹ್ಯೂಮನ್ ರಿಪ್ರೊಡಕ್ಷನಿನ HOTS ಮತ್ತು LOTS ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀನಿ. ಇದೇ ಥರದ ಹೆಲ್ಪ್ಫುಲ್ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.